ನಾನು ಪ್ರದೀಪ್ ಮಾತಾಡ್ತಾ ಇರೋದು. ನಾಗರಾಜ್ ಮನೆಗೆ ನಿಮ್ಮ ಪೊಲೀಸ್ ಬಂದೋಬಸ್ತಿನಿಂದ ಬೇಗ ಬರಬೇಕು. ಸರ್, ನೀವು ಇಷ್ಟು ದಿನ ಹುಡ್ಕೊಡ್ತಿರೋ ಕೊಲೆ ಕೊಡುಕ ಕದಿಮ ಕಂತಿನೊಂದು ಮಿಷನ್ ಇಟ್ಟುಕೊಂಡಿರೋ ವ್ಯಕ್ತಿ ಸಿಕ್ಕು ಬೀಳ್ತಾನೆ. ಬೇಗ ಬರ್ಬೇಕು ಸರ್. ಇಲ್ಲಿ ಬಂದ ನಂತರ ಎಲ್ಲ ವಿಷಯ ಹೇಳ್ತೇನೆ. ಈ ಮನೆಯಲ್ಲಿ ಒಬ್ಬನಿಗೆ ಬಿಟ್ಟು ಒಂದು ಹೆಣ್ಣು ದೆವ್ವ ನಿಮ್ಮ ಮನೆಯಲ್ಲಿ ಕೂಗದಂಗೆ ಆಗ್ತಿತ್ತು ಸರ್. ನೀನು ಭಯ ಪಡಬೇಕಾಗಿಲ್ಲ ಪಾಪ್ಯ. ಒದರೋದು ಹೆಣ್ಣದವಲ್ಲ, ನನ್ನ ಬಲಗೈ ಬಂಟ ಯಾವುದು ಹಕ್ಕಿ ತಂದಿರಬೇಕು. ಇನ್ನು ಈ ನಾಗರಾಜನ ಸರಿಸಾಟಿ ಯಾರೂ ಇಲ್ಲ. ಹಂಗ ಅನ್ಬೇಡ್ರಿ ಸರ. ಒಬ್ಬ ಅಧಿಕಾರಿ ನಿಮ್ಮ ಮೇಲೆ ಕತ್ತಿ ಮಸಿತಾನೆ ಅಂದ್ರ ಅದರಿಂದ ಏನೋ ಒಂದು ಬಲವಾದ ಕಾರಣ ಇರ್ತೈತ್ರಿ ಸರ. ಬೆಂಗಳೂರು ಬ್ಯಾಂಕ್ ಮ್ಯಾನೇಜರ್ ಕೊಲೆ ಮಾಡಿ ಬ್ಯಾಂಕ್ ಲೂಟಿ ಮಾಡಿಕೊಂಡು ಬಂದ್ರು ನನ್ನನ್ನು ಯಾರೂ ಕೇಳಿದ. ಮನೆಯಲ್ಲಿ ಕಂತಿನ ನೋಟಿನ ಮಸೀದಿ ಇಟ್ಟುಕೊಂಡ್ರು ನನ್ನನ್ನು ಯಾರು ಕೇಳಿಲ್ಲ. ಅನೇಕ ಕೊಲೆ ದರೋಡೆ ಸುಲಿಗೆ ಹೆಣ್ಣಿನ ಮಾನಭಂಗ ಬಂದರು ನನ್ನನ್ನು ಯಾರು ಕೇಳಿಲ್ಲ. ಭಾಗ್ಯಶ್ರೀ ನನ್ನ ಕೈ ಹೊಸಳ ಆಗದಿದ್ದರೆ ಅವಳ ಸಂಸಾರ ನುಚ್ಚು ನೂರು ಮಾಡಿ ಅವಳಿಗೆ ಜೈಲಿಗೆ ಕಳಿಸಿದರು ಬಂದು ನನ್ನನ್ನು ಯಾರೂ ಕೇಳಿಲ್ಲ. ಯಾರ ಕೈಗೆ ಸಿಗೋ ಮನುಷ್ಯನೂ ನಾನಲ್ಲ ಅಂದಾಗ ಜುಜ್ಬಿ ಒಬ್ಬ ಇನ್ಸ್ಪೆಕ್ಟರ್ ನನ್ನ ಮೇಲೆ ಕಣ್ಣು ಹಾಕಿದಾನೆಂದರೆ ನನಗೆ ನಗೆ ಬರುತ್ತಿದೆ. ಬಾಸ್ ಬಾಸ್, ನೀವು ಅಂದುಕೊಂಡ ಹಾಗೆ ಸುಟಿಕೆ ಸರಿಯಾದ ಜಾಗಕ್ಕೆ ಸೇರಿಲ್ಲ ಬಾಸ್. ಏಕೆ ಬಾಸ್, ನಾನು ಮನೆ ಬಿಟ್ಟು 1 ಕಿಲೋಮೀಟರ್ ಬರುವಷ್ಟರಲ್ಲಿ PSI ಅವರು ನನ್ನನ್ನು ಫಾಲೋ ಮಾಡ್ಕೊತಾ ಬಂದರು. ನಾನು ಹೆದರ್ಕೊಂಡು ಅಲ್ಲೇ ನಿಂತಿರುವ ಡಾಕ್ಟರ್ ದಯಾನಂದ್ ಅವ್ರ ಕೈಯಲ್ಲಿ ಸುಟ್ಕೇಸ್ ಕೊಟ್ಬಿಟ್ಟು ಪಾರಾಗಿ ಬಂದೆ. ಆದರೆ ಬಾಸ್, ನಾನು ಬರುವಾಗ ಒನಕಿ ಸಿದ್ದರಾಮಪ್ಪನ ಮಗಳು ಸಂಘವನ್ನು ಎತ್ತಕೊಂಡು ಬಂದು ನೆಲಮಾಳಿಗೆ ಮನೆಯಲ್ಲಿ ಬಚ್ಚಿಟ್ಟು ಅವಳು ಕಿರ್ಚದಂತೆ ಅವಳ ಬಾಯಿಗೆ ಬಟ್ಟೆ ಕಟ್ಟಿದ್ದೀನಿ ಬಾಸ್. ವೆರಿ ಗುಡ್, ಒಳ್ಳೆಯದೇನೆ ಮಾಡ್ರಿ. ಪಾಪ್ಯ, ಇಂದಿನ ನನ್ನ ಊಟಕ್ಕೆ ಜವಾರಿ ಕೋಳಿ ರೆಡಿ ಮಾಡೋ. ಒಕ್ಕೆ ಮಾಡ್ತೀನಿ ಬನ್ನಿ ಬಾಸ್. ಭಗತ್ ನೀನು ಈಗಲೇ ಹೋಗಿ ಆ ಕಿತ್ತಳೆ ಬಣ್ಣದ ಸಂಗೀನಿ ಎಳೆದುಕೊಂಡು ಬಾ. ಕರಿ ಗಡ್ಡ ಸಾಬ, ನಿನಗ ಸ್ವಲ್ಪ ಬುದ್ಧಿಗಿದೆ ಐತಲ್ಲಿ. ನಮ್ಮ ಅಪ್ಪ ಸತ್ತಾನಂತ ಹೇಳಿ ಸುಳ್ಳು ಹೇಳಿ ನನಗೆ ಈ ಮನೆ ಕರ್ಕೊಂಡ್ ಬಂದ್ಯಾ. ನಿನ್ನ ಗಡ್ಡ ಹಾಕೈತಿ ನೀರಾಗ ಹೋಗಿಲಿ. ಕೂಗೇಡ ಬೇಡ ಸಂಗಿ, ಈ ನಾಗರಾಜನ ಬಲಿಯಲ್ಲಿ ಬಿದ್ದ ಪ್ರೇಮದ ಪಾರಿವಾಳ ನೀನು. ಮುದ್ದಿಸದೆ ಮುಂದೆ ಹಾರಬೇಡ. ಯವ್ವ ನೀ ಯಾವ್ಲೆ ಕೆಂಪು ಮೋತಿ ಮಂಗ್ಯ ಮಾರ್ಯವಾಗಿಯಲ್ಲೇ ನೀ. ಯವ್ವ ಇವ ಹೆಣ್ಮಕ್ಳಿಗೆ ಮುಟ್ಟಾಗ ಬರತ್ತಂತ ಬಾಯಿ ನೋಡ್ರಿ ಬಚ್ಚಲ್ನಾರ್ದಂಗ ಲೇ ಸಂಗು, ನಿನ್ನನ್ನು ನೋಡಿದರೆ ಮೇರೆ ಸಪುನೋ ಕಿರಾನಿ ಕಬ್ ಆಗೋಗಿದ್ದು ಅಂದಂಗತ್ತೆ ಸಂಗು. ಬೇಡ ತಿಂದ ಹಿಂದೆ ಹೋಗಿ ಮಕ್ಕ ಹೋಗ. ನೀ ಯಾವ್ದ್ಲೆ ಮೋಟು ಹೊಟ್ಟಿ ನೋಡಿ ನಿಂದು. ಕನಸಿನ ರಾಣಿ ಅಂತ, ಕನಸಿನ ರಾಣಿ ಮುಖದ ಮೇಲೆ ಮೀಸಿ ಬಂದಿಲ್ಲ ನಾನು ನಿನಗ. ಜೋಕುಮಾರ್ ಹಳೆ ಜೋಕುಮಾರ ಬಾ ನಾಗವಾಣಿ, ನನ್ನ ಮಂಚದ ಬೆಲೆ ನರ್ತಿಸು ಬಾ. ನಿನಗೆ ಆಯಾಗಿ ಸುಖ ಕೊಡುವೆ. ಮಂಗ್ಯಾನ ಮಕ್ಕಳ ಎಲ್ಲಿ ಓಡೋಕಿರಿ? ಚಾದರ್ ಚಾದರ್ ನಿತ್ಕೊಳ್ರಿ ಮಂಗ್ಯಾನ ಮಕ್ಕಳ. ಲೇ ಮಂಗ್ಯಾನ ಮಕ್ಕಳ ಎಲ್ಲಿ ಹೋದ್ ನಿತ್ಕೋ. ಲೇ ನಾಗ, ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ಏನು ಲಂಚದ ಹಣಕ್ಕಾಗಿ ಬಂದಿರುವೋ ಅಥವಾ ಮಜಾ ಮಾಡಬೇಕೆಂದು ಬಂದಿರೋ? ಇಲ್ಲ, ನಿನ್ನನ್ನು ಒದ್ದು ಒಯ್ಯಲು ಬಂದಿದ್ದೇನೆ. ಹಿಂದೆ ಇದೇ ರೀತಿ ಯಾರನ್ನೋ ಬಂಧಿಸಿ ತಲೆ ತಗ್ಗಿಸುವಂತಾಯ್ತು ನಿನ್ನ ಬಾಳು. ರಾಜಕೀಯ ವ್ಯಕ್ತಿಗಳಾದ ನಮ್ಮ ಸಂಗಡ ಹೊಂದಿಕೊಂಡು ಸುರಕ್ಷಿತ ನೌಕರಿ ಮಾಡಿ ಮನೆ ಸೇರಿದನ್ನು ಕಲಿತ್ಕೋ. ಇಲ್ಲದಿದ್ದರೆ ಭಿಕ್ಷೆ ಬೇಡಬೇಕಾದಿತ್ತು. ಜೋಕೆ ನೌಕರಿ ಕಳೆದುಕೊಳ್ಳಬೇಡ, ತಿಳಿಯುತ್ತೆ? ಏನಾಗ ಕಾನೂನಿಗೆ ರಾಜಕೀಯ ಹೊಂದಿಕೊಂಡು ಹೋದರೆ ತಪ್ಪಿ ಅಧಿಕಾರ ಕೈಯಲ್ಲಿದೆ ಎಂದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ವಿರುದ್ಧವಾಗಿ ಹೋದರೆ ಕಂಬಿ ಅಣಿಸಬೇಕಾಗುತ್ತದೆ. ನಾಗರಾಜ್, ನಿನ್ನ ಖಾಕಿ 5 ವರ್ಷ, ನನ್ನ ಖಾಕಿ 60 ವರ್ಷ. ನೀನೇನಾದ್ರೂ ಹೆಚ್ಚು ಮಾತನಾಡಿದರೆ ಈ ಸಿಂಹದ ಮರಿ ಸೊನಕ್ಕೆ ಕೆಣಕಿದಂತೆ.
ನಿನ್ನ ಅಧಿಕಾರಾವಧಿಯಲ್ಲಿ ನನ್ನನ್ನು ವರ್ಗಾಯಿಸಬಹುದೇ ಹೊರತು ನೌಕರಿಯನ್ನು ತೆಗೆಯಲು ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಬರಬ್ಬರ್ ನೋಡ್ರಿ ಸಾಹೇಬ್ರ ನೀವ್ ಹೇಳಿದ್ದು. ಈಗ ನೀವು ಬಂದ್ಮೇಲೆ ಹೆಂಗ್ ನಿಂತ ನೋಡ್ರಿ ಮಂಗಳಾರ ಸಂತೆ ಡಾಂಬರ್ ಗೋಳಿ ಮಾರವಾಗ್ಯಾನ. ಸುಮ್ನೆ ರಾಮ ನೀನು. ಮತ್ತೇನ್ ಹಿಂಗ್ ಮಾಡ್ತಾ ಶಾಂತನ? ಕಾಕಿ ತೊಟ್ಟ ಮಾತ್ರಕ್ಕೆ ನಿನಗೆ ಕೊಂಬು ಬಂದಿಲ್ಲ ಸೋಮು. ಸಿಂಹಕ್ಕೆ ಮೋಸದ ರುಚಿ, ನಾಯಿಗೆ ಎಲುವಿನ ರುಚಿ, ಈ ಹೆಣ್ಣಿಗೆ ಕಾಮದ ರುಚಿ, ಮಣ್ಣಿಗೆ ಆ ರೈತರ ರುಚಿ, ನಿನ್ನಂತ ಚಿಲ್ಲರೆ ಪೊಲೀಸ್ ಅಧಿಕಾರಿಗೆ ಹಣದ ರುಚಿ. ಈ ಹಣ ತೆಗೆದುಕೊಂಡು ಎಲ್ಲಾದರೂ ನಡೆಯಾಚೆ. ಏನಾಗ ಹೆಣ್ಣು ಹಣ್ಣು ಮಣ್ಣಿನ ಆಸೆಗೆ ನೌಕರಿ ಮಾಡಲು ಬಂದಿಲ್ಲ ಈ ಪೊಲೀಸ್ ಇನ್ಸ್ಪೆಕ್ಟರ್. ಪವಿತ್ರವಾದ ಭಾರತಾಂಬೆ ಉದರದಲ್ಲಿ ಜನಿಸಿ ಭಾರತಕ್ಕೆ ರಕ್ತ ಚೆಲ್ಲಿದ ಬಾಪೂಜಿ ಅವರು ಹಾಗೂ ಸುಭಾಷ್ ಬೋಸರು ಬಾಳಿದ ಈ ನೆಲದಲ್ಲಿ ಭಾರತ ರತ್ನ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರು ನಡೆದಾಡಿದ ಈ ಪುಣ್ಯದ ನೆಲದಲ್ಲಿ ನಡೆಯುವ ಅನ್ಯಾಯ, ಅತ್ಯಾಚಾರ, ಅಹಿಂಸೆ, ಅಧರ್ಮಗಳನ್ನು ಹತ್ತಿಡಲು ನಿಮ್ಮಂತ ಕಂತ್ರಿ ನಾಯಿಗಳನ್ನು ಹಿಡಿಯುವುದಕ್ಕಾಗಿ ಸರ್ಕಾರದ ಸಂಭಾವನೆ ಪಡೆಯುತ್ತಾ ನಿಮ್ಮ ಬಾಲ ಕತ್ತರಿಸುವ SP ಸಾಂಗ್ಲಿಯನ್ನ IPS ಕೆಂಪಯ್ಯನವರಂತೆ ನಿಷ್ಠಾವಂತ ಅಧಿಕಾರಿಯಾಗಬೇಕೆಂದು ಬಂದ ಕರ್ನಾಟಕ ಮಾತೆ ಭುವನೇಶ್ವರಿ ಮುಂದೆ ಪ್ರಮಾಣ ಮಾಡಿ ಪಣತೊಟ್ಟು ಬಂದಿರುವ ನಿಷ್ಠಾವಂತ ಅಧಿಕಾರಿ ಎಂಬುದನ್ನು ಮರೆಯಬೇಡ. ನೋಡು ಇನ್ಸ್ಪೆಕ್ಟರ್, ಮುಂದೆ ನೀನು ಮದುವೆ ಮಾಡಿಕೊಂಡು ಬಹಳ ಬದುಕಬೇಕಾದ ವ್ಯಕ್ತಿ. ಸುಮ್ಮನೆ ನನ್ನ ತಂಟೆಗೆ ಬಂದು ಮರಣ ಹೊಂದಬೇಡ. ನಾನು ಮನಸ್ಸು ಮಾಡಿದರೆ ನಿನ್ನ ಡಿಪಾರ್ಟ್ಮೆಂಟ್ಗೆ ನಿನ್ನ ಹಣ ಸಿಗದಂಗೆ ಮುಗಿಸಿ ಬಿಡುತ್ತೇನೆ. ನಾಗ ನಿನ್ನ ಗರ್ವದ ಮಾತಿಗೆ ಹೆದರಿ ಹೇಡಿಯಾಗಿ ಹೆಂಗಸರಂತೆ ತಲೆ ತಗ್ಗಿಸಿ ನಡೆಯುವನಲ್ಲ ಈ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ್. ಮರ್ಯಾದೆಯಿಂದ ಈ ಕೈಗೊಳಕ್ಕೆ ಶರಣಾಗತನಾಗಿ ಬಾರದಿದ್ದರೆ ಏನು ಮಾಡಿವ್ಯಾ? ಈ ಸಮಾಜದಲ್ಲಿ ಪ್ರತಿರತೆಯ ಪಾದಕ್ಷರಲ್ಲಿ ನಿನ್ನ ಕೊರಳಲ್ಲಿ ಹಾಕಿ ಕತ್ತೆಗೆ ಒದೆಯುವಂತೆ ಒದ್ದು ಸತ್ತ ನಾಯಿಗೆ ಎಳೆದಂತೆ ಒಯ್ದು ನಿನ್ನ ತಲೆ ಬೋಳಿಸಿ ಲಾಕಪ್ನಲ್ಲಿ ಹಾಕಬೇಕಾಗುತ್ತದೆ. ಹುಷಾರ್. ಇನ್ಸ್ಪೆಕ್ಟರ್, ಈ ನಾಗರಾಜ ನಡೆದು ಬಂದ ದಾರಿ ಕಂಡು ಹಿಡಿಯೋದು ನಿನಗಷ್ಟೇ ಅಲ್ಲ, ಅಂತರದಲ್ಲಿ ನಿಂತು ಹಾರಾಡುವ ಆ ಗುಲಗಂಜಿ ಕಣ್ಣಿನ ಗಂಡನಿಗೂ ಸಾಧ್ಯವಿಲ್ಲ ಅಂದಾಗ ನೀನ್ ಯಾವಾಗ ಹಿಡಿದ ತಪ್ಪಲು? ಗರುಡನ ಚಿನ್ನ ಹೊತ್ತ ಪೊಲೀಸರೇ ಬೇಟೆ ನೀನು ಯಾವುದೇ ಹುತ್ತಿನಲ್ಲಿ ಅಡಗಿದರೂ ಈ ಪೊಲೀಸ್ ಎಂಬ ಮುಂಗುಸೆ ನಿನ್ನನ್ನು ಹೊತ್ತಿ ತರಲಾರದು, ಬಿಡಲಾರದು. ಓಹೋ, ಯಾರು ಪಾಪ್ಯ ನೀನಾ? ನೀನು ಇವನ ಪಕ್ಷ ಮಾತನಾಡಬೇಕಾದ್ರೆ ನೀನ್ ಯಾರು? ನಿಮ್ಮಪ್ಪ. ನಿನ್ನಂತ ತಲೆ ತಪ್ಪಿಸಿ ತಿರುಗುತ್ತಾರಲ್ಲ ಅವರಿಗೆ ಯಮ ಧರ್ಮ. ಸಾಬ್ರ ಇವನಿಗೆ ಹಿಂದ ಮುಂದ ಕಲ್ತ ನಾಕ್ ಓದಿರ್ರಿ ಅಂದ್ರ ಬುದ್ಧಿ ಬರ್ತೈತಿ. ಇದು ಬರ್ತಾನಿದ ಒಂದು ಕರಿ ಅಂಗಿ ಹಾಕೋತಾನ ಏನ್ ನಡೆದೈತೋ ಏನ್ ನನಗ ಗೊತ್ತಾಗೋಲ್ದು ಇವನಿಗೆ. ಪಾಪ್ಯ, ಹಿಂದೆ ಇದೇ ರೀತಿ ಈರಪ್ಪನನ್ನು ಚಾಲೆಂಜ್ ಮಾಡಿ ಹೋಗಿ ಹಿಡಿಯಲು ಹೋದರ ಏನಾಗಿದೆ ಗತಿ ಜ್ಞಾಪಿಸಿಕೋ. ಎಂದಾದರೂ ದಿನ ಅವನು ಶರಣಾಗತನಾಗದಿದ್ದರೆ ನಮ್ಮ ರಿವಾಲ್ವರ್ ಗುಂಡುಗಳಿಂದ ಅವನ ಮರಣವೆನ್ನುವುದನ್ನು ನೀನು ತಿಳಿದಿಕೋ. ಕಾನ್ಸ್ಟೇಬಲ್ 280 ಮೊದಲು ಅರೆಸ್ಟ್ ಮಾಡಿ ಇವನನ್ನು. ಕಾನ್ಸ್ಟೇಬಲ್ ನೋಡುವೇನು, ಮೊದಲು ಅರೆಸ್ಟ್ ಮಾಡಿ ಇವನನ್ನು. ತಾವ್ಯಾರು? ನಾ CID ಇನ್ಸ್ಪೆಕ್ಟರ್ ಪ್ರದೀಪ್ ಅಂತ. ಹೌದೇ? ಹೌದೇ? ಪಾಪಿ ಅಲ್ಲ, ಹಾಗಾದ್ರೆ- ಪ್ರದೀಪ್ ಇದ್ದೀನಿ. ಹೌದೇ? ಹಾಗಾದ್ರೆ ನೀವು ಕೋರ್ಟ್ಗೆ ಬಂದು ಹೋಗಬೇಕು. ನೋಡಮ್ಮ, ಕರೆಸಿದಾಗ ನೀನು ನ್ಯಾಯಕ್ಕೆ ಬಂದು ಹೋಗಬೇಕು. ನಾ ಬರ್ತೀನ್ರಿ, ಜಲ್ದಿ ಬಿಡ್ಬೇಕು ನೋಡ್ರಿ ನಾನು. ಬನ್ರಿ ಅಮ್ಮ, ಬನ್ನಿ. ನೋಡ್ರಿ ಮತ್ತ ಬಾಯಿ
ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸಂತಾನಗಳಿಗೆ ಬಾ ಲಕ್ಷ್ಮಿಯ ಕೆಚ್ಚೆತ್ತುಗಳು ತಾಳಿ ಕಟ್ಟುವೆ ಬಾರೆ ಬಾರೆ ಹಸಿಗೆ. ಅಲ್ಲ ಸಂಗು, ನೀ ಸೀದಾ ಆಸ್ಪತ್ರೆಗೆ ಹೋದವಳು ಅವನ ಮನೆಗೆ ಎದಕ್ ಹೋಗಿದ್ದಿ? ಅಯ್ಯೋ ಮಾರ್ರೆ ನಾವ್ ಮನಿಗ್ ಹೋಗಿದ್ದಿಲ್ಲ. ಹಾ. ಅವ ಬಂದ್ ಅದನ್ನೆಲ್ಲ ಮೊಟ್ಟು ನನಗ ಸುಳ್ಳು ಹೇಳಿ ನಿಮ್ಮ ಅಪ್ಪಗ ಸಾಯಿ ಹೊಡ್ಯಾಕತ್ತಾರ, ನಿಮ್ಮ ಅಪ್ಪ ಸಾಯಕತ್ತಾನ ಬಾ ಅಂತ ಹೇಳ ನಾಗರಾಜಪ್ಪನ ಮನಿಗ್ ಕರ್ಕೊಂಡ್ ಹೋಗಿ ಬಾಯಾಗ ಪಟ್ಟಿ ತುರ್ಕಿದ. ಅಷ್ಟ್ರೊಳಗ ನೀ ಪೊಲೀಸರು ಕರ್ಕೊಂಡ್ ಬಂದು ಜೀವ ಉಳಿಸ್ದಪ್ಪ ನಂದು. ಮತ್ತಲ್ಲ ಎಲ್ಲರ ಹರಿದೈತೇನ? ಏಯ್ ಏನ್ಲ ಅದ ಹರಿಯೋದು? ಅಲ್ಲ ಸೀರಿ ಮತ್ತ ಅವ ಜಗ್ಗಾಡುವಾಗ ಎಲ್ಲ ಹರಿತೇನು ಅಂದ, ಮತ್ತೇನು ಮಾಡಿಲ್ಲ ಹೌದಲ್ಲ ಸಂಗು ನಿನಗವ? ಹಂಗೇನಾರ ಮಾಡಾಕ ಬಂದಿದ್ದ ಅಂದ್ರ ಹಂಗ ಜಾಡ್ ಜಾಡ್ ಹಲ್ಲ ಮೇಲೆ ಹೋದ ಹಲ್ಲ ಮುರಿತಿದ್ದೆ, ಹಲ್ಲು ತೆಳಗ್ ಬೀಳಂಗ್ ಹೊಡಿತಿದ್ದೆ ಅವ್ನಿಗೆ. ಮತ್ತ ನನಗೂ ಹಂಗ ಮಾಡಿ ಮಾರಾಳೆ ನಾಳೆ. ಅಯ್ಯ ನಿನಗೆ ಯಾಕೆ ಹಂಗ ಮಾಡಾಕ ಹೋಗಿ? ನೀ ನನ್ನ ಪತಿದೇವ, ನಿನ್ನ ಪಾದಕ ಪೂಜೆ ಮಾಡಿ ಗಂಟಿ ಹೊಡಿತೀನಿ. ಯಪ್ಪ ದೌರ್ ಮಲ್ಲಿಕ ಕಡಿ ಗಂಟೆರ್ ಹೊಡಿತಂದ್ರಪ್ಪ, ಸಾಕ್ ಇವತ್ ನನ್ನ ಪಾಲಿ ಬಂದಿನಿ. ಈಗ ಅದೆಲ್ಲ ಹೋಗ್ಲಿ ಬಿಡು, ಈಗ ಮುಂದೆ ಹೆಂಗ್ ಮಾಡೋದು ಅದನ್ನ ಹೇಳಿ. ಈಗ ಅವಾರ ಹೋದ ಎಲ್ಲ ಮಾತು ಮುಂದೆ ಹೆಂಗ್ ಮಾಡೋದು ಈಗ? ಯಾರಿಗೆ ಅವ ಹೋದ ಗಡ್ಡ ಸಾಬ, ನೀ ತಲೆ ಬದಲ ಅವ ಚಂಡ್ ಹಿಡ್ಕೊಂಡು ಹೋಗ್ಯಾನ ಗಡ್ಡ ಸಾಬ. ನಾ ಹಿಡ್ಕೊಂಡು ಬೆನ್ನ ತೋಗಿ ಮಗನಿಗೆ ಗಡ್ಡ ಸಾಹೇಬ್ ಹಿಡ್ಕೊಂಡು ಎಲ್ಲಿ ಬಿಟ್ಟು ಬಂದೇವನಿಗೆ? ನಮ್ಮ ಎಮ್ಮಿ ಗುಂಟು ಕಟ್ಟಾಕ್ ಬಂದಿನಿ. ಎಲ್ಲಿ ನಮ್ಮ ಎಮ್ಮಿ ಗುಂಟುಕ ಊಟಕ್ಕೆ ತಾಳಂತ ವ್ಯಕ್ತಿಯರ ಐತೆ, ಬಾಡಿಯರ ಐತೆ. ಯಾ ಡಗ್ಗ ಕಟ್ಟಿ ಮನಗಣ ಸರ್ಪಳಾಗಿ ಕಟ್ಟಿನ ಮತ್ತವನಿ ಅವನ ಹೊಟ್ಟಿನ ತಾಳಂಗಿಲ್ಲ, ನಮ್ಮನ ಐತೆ ಅದರದ್ದು. ಕಟ್ಟಿ ಬಂದಿನಿ ನೋಡು ಸಂಗು. ನೀ ಏನ ನಿಮ್ಮ ಅಪ್ಪಗ ನಾಗರಾಜಪ್ಪ ತಿವಿದಿದ್ದು ಮಾಡಿದ್ ಒಂದ್ ಹಿಡ್ದು ಎಲ್ಲಾ ಹೇಳ್ಯಾನ. ನಾಳೆಗಿ ಕೋರ್ಟ್ನಾಗ ಹೋದ್ರ ನಿಮ್ಮ ಅಪ್ಪನ್ ಸಾಕ್ಷಿ ಹೇಳದೈತಿ, ಹೋಗುನ್ ಬಾ. ನಾಳೆಗ್ ಸಾಕ್ಷಿ ಹೇಳದೈತಿ, ಎಲ್ಲ ಬರಬ್ಬರಿ ಪಕ್ಕ ಆತೈತಿ, ಬಾ ಗಡ್ಡ ಸಾವ್ ಹಿಡ್ಕೊಂಡ್ ಹೋಗೋಣತ. ನಾನು ಎಲ್ಲ ಹೇಳ್ತೀನಿ ಅಲ್ಲಿ ನನಗೆ ಏನೇನ್ ಮಾಡ್ಯಾರ ಅವ್ರೆಲ್ಲ. ಆಯ್ತ್ ನಡಿ ಹೋಗೋನ್ ಬಾ. ವಕೀಲರೆಲ್ಲ ಫೈಲ್ ಪ್ರೊಡ್ಯೂಸ್ ಮಾಡಿರುವರ? ಹಾಗಾದ್ರೆ ಅಪರಾಧಿಯನ್ನು ಕೂಗಿ. ಶ್ರೀಮತಿ ಭಾಗ್ಯಶ್ರೀ ಹಜಾರೆ, ಶ್ರೀಮತಿ ಭಾಗ್ಯಶ್ರೀ ಹಜಾರೆ, ಶ್ರೀಮತಿ ಭಾಗ್ಯಶ್ರೀ ಹಜಾರೆ. ನಿನ್ನ ಹೆಸರೇನಮ್ಮ? ದಯಾನಂದ್ ಭಾಗ್ಯಶ್ರೀ. ದೇವರ ಮುಂದೆ ಪ್ರಮಾಣ ಮಾಡಿ ಹೇಳು, ನೀನು ಸತ್ಯವನ್ನು ಹೇಳುತ್ತೇನಂದು. ಹೌದು ಸರ್, ನಾನು ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ ತಾನೆ? ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ನೋಡಮ್ಮ, ಸೋಮಶೇಖರ್ ನಿನಗೇನಾಗಬೇಕು? ನನ್ನ ಮೈದುನ. ಸುಳ್ಳು, ಅವನೊಬ್ಬ ನಿನ್ನ ಲವ್ವರ್. ನೀವು ಕಾಲೇಜ್ ಓದುವಾಗ ಪ್ರೇಮಿಸಿದರಲ್ಲವೇ? ಹೌದು ಸರ್, ನಾವು ಕಾಲೇಜ್ ಓದುವಾಗ ಪ್ರೀತಿಸಿದ್ದು ನಿಜ, ಮದುವೆ ಆಗ್ಬೇಕಂತ ಮಾತಾಡಿದ್ದು ಕೂಡ ನಿಜ. ಆದ್ರೆ ಪ್ರೇಮಿಸಿದ್ದು ಸುಳ್ಳು ಸರ್, ಸುಳ್ಳು. ಹಾಗಾದರೆ ಈ ಫೋಟೋ ಯಾರದು? ನಿಮ್ಮಿಬ್ಬರು ತಾನೆ? ಅದು ಸತ್ಯ ಸರ್. ಹಣ ಕೊಟ್ರೆ ಯಾರ ಫೋಟೋ ಜೊತೆ ಯಾರ ಫೋಟೋನ ಹಂಚುವ ಕಾಲ ಇದು. ಇದರ ನೆಗೆಟಿವ್ ಎಲ್ಲಿದೆ? ಅದು ಅದು ಹೋಗಲಿ. ನಾಗರಾಜ್ ಅವನು ಯಾವ ಉದ್ದೇಶಕ್ಕಾಗಿ ಕೊಲೆ ಮಾಡಲು ಹೋಗಿದ್ದೀರಿ? ಇಲ್ಲ ಸರ್, ನಾಗರಾಜನ ಕೊಲೆ ಮಾಡಲು ನಾನು ಹೋಗೇ ಇಲ್ಲ. ಆ ವಿಷಯ ನನಗೆ ಗೊತ್ತೇ ಇಲ್ಲ. ನೋಡಿ, ನೀವು ಮದುವೆಗೆ ಮುಂಚೆ ಸೋಮಶೇಖರೊಡನೆ ವೈಯಕ್ತಿಕ ಪ್ರೇಮ ಸಂಬಂಧ ಇಟ್ಟುಕೊಂಡಿದ್ದೀರಿ. ಅದೃಷ್ಟವಶ ಅವರ ಅಣ್ಣನನ್ನೇ ಮದುವೆ ಆಗಿ ನೀ ಪ್ರೇಮಿಸಿದ ವ್ಯಕ್ತಿ ಮನೆಯಲ್ಲಿಲ್ಲದಿರುವಾಗ ಗಂಡನಿಲ್ಲದಾಗ ವ್ಯಭಿಚಾರ ಮಾಡಿದ್ರಿ. ಈ ದೃಶ್ಯ ಕಂಡ ನಾಗರಾಜ್ ನಿಮಗೆ ಬುದ್ಧಿ ಹೇಳಿದ. ಆದರೆ ಅದನ್ನು ಗಮನಕ್ಕೆ ತಂದುಕೊಳ್ಳದೆ ತುಂಬಿದ ತಾರುಣ್ಯದಿಂದ ಪ್ರೇಮ ಸಾಗರದಲ್ಲಿ ಈಜುತ್ತಾ ಪ್ರೇಮದಾಟ ಆಡಿದಿರಿ. ಈ ವಿಷಯ ಎಂದಾದರೂ ಒಂದು ದಿನ ನಿನ್ನ ಗಂಡನಿಗೆ ತಿಳಿಯಬಹುದೆಂಬ ಉದ್ದೇಶದಿಂದ ಪ್ರೇಮದ ದೃಶ್ಯ ನೋಡಿದ ನಾಗರಾಜನ್ನು ಕೊಲೆ ಮಾಡಲು ಮುಂದಾಗಿದ್ದಿರಿ. ಅದೃಷ್ಟವಶ ನಾಗರಾಜ್ ಮಲಗುವ ಜಾಗದಲ್ಲಿ ಸಿದ್ದರಾಮಪ್ಪ ಒಬ್ಬ ವ್ಯಕ್ತಿ ಮಲಗಿ ನಿನ್ನ ಚಾಕುವಿಗೆ ಬಲಿಯಾದಲ್ಲವೇ? ಸುಳ್ಳು ಸರ್, ಇದೆಲ್ಲ ಸುಳ್ಳು. ಸ್ವಂತ ತಂದೆಯನ್ನು ಕೊಲ್ಲಲು ಯಾರಾದ್ರೂ ಮನಸ್ಸು ಮಾಡ್ತಾರ ಸರ್? ಇಲ್ಲ, ಆ ನಾಗರಾಜನೇ ನನ್ನನ್ನು ಕೆಣಕಲು ಬಂದಿದ್ದ. ಎಲ್ಲಿ, ಯಾವಾಗ, ಎಷ್ಟು ಗಂಟೆ? ನೋಡಿ ಸರ್, ಸುಮಾರು 10 ವರ್ಷಗಳ ಹಿಂದೆ ಕಾಲೇಜಿನ ರಜೆಯಲ್ಲಿ ನಾನು ಊರಿಗೆ ಬಂದಿದ್ದೆ. ಊರಿಗೆ ಬಂದಾಗ ಬೇಸರ ಕಳೆಯಲು ವಾಕಿಂಗ್ ಮಾಡಲು ತಿರುಗಾಡಲು ಹೋಗಿದ್ದೆ. ಆಗ ಆ ನಾಗರಾಜ ನನ್ನ ಬಲಾತ್ಕಾರ ಮಾಡಲು ಬಂದಿದ್ದ. ಇದೇ ನ್ಯಾಯಾಧೀಶರು ಕೃಷ್ಣ ಅವರೇ ಬಂದು ಅವನಿಗೆ ಒದ್ದು ಬುದ್ಧಿ ಹೇಳಿದ್ರು. ಬೇಕಾದ್ರೆ ಅವರನ್ನೇ ಕೇಳಿ ನೋಡಿ. ಆರ್ಡರ್ ಆರ್ಡರ್ ಆರ್ಡರ್. ಇದು ನ್ಯಾಯಾಲಯ. ನೀವು ಹೇಳುವ ವಿಷಯಕ್ಕೆ ಇಲ್ಲಿ ಆಸ್ಪದವಿಲ್ಲ. ಬೇಕಾದರೆ ಪ್ರೈವೇಟ್ ವಕೀಲರನ್ನು ನೇಮಿಸಿಕೊಳ್ಳಿ. ಇದು ಕೇಸಿಗೆ ಸಂಬಂಧಪಟ್ಟ ವಿಷಯ. ಎಸ್ ಸರ್, ನೀವು ಮೊದಲ ದಿನ ಮನೆಗೆ ಹೋದಾಗ ನೀವೇಕೆ ಹೋಗಿದ್ದೀರಿ? ನೋಡಿ ಸರ್,
ಅದೇ ಹಳೆ ದೇಶವನ್ನು ಇಟ್ಟುಕೊಂಡು ನನ್ನ ಗಂಡನ ತಂಗಿಯನ್ನು ಮದುವೆ ಆಗಿದ್ದ ಆ ನಾಗರಾಜ್. ಅದರಿಂದ ನಮ್ಮ ಮನೆಯನ್ನೇ ಸರ್ವನಾಶ ಮಾಡಿಬಿಟ್ಟ. ಹೊಟ್ಟೆ ಪಾಡಿಗಾಗಿ ನಾನು ಹೊಲದಲ್ಲಿ ಕೆಲಸ ಮಾಡುವಾಗ ಅವಾಗ ತಾರೀಕು 11/4/93 ನನ್ನನ್ನು ಬಲಾತ್ಕಾರ ಮಾಡಲು ಬಂದಿದ್ದ. ನನ್ನ 8 ವರ್ಷದ ಮಗು ನನ್ನನ್ನು ಕಾಪಾಡಲು ಬಂದಿತ್ತು. ಅದೇ ಕಾರಣಕ್ಕೆ ನನ್ನ ಮಗುವನ್ನು ಅಪಹರಿಸಿದ ಆ ನಾಗರಾಜ. ಇನ್ನುವರೆಗೂ ನನ್ನ ಮಗು ಎಲ್ಲಿದೆ ಎಂದು ಗೊತ್ತಾಗಿಲ್ಲ ಸರ್, ಗೊತ್ತಾಗಿಲ್ಲ. ಸರಿ, ಮೈಕೈ ಮುಟ್ಟಿದ್ದಾನಾ ಅಥವಾ ಶೀಲಹರಣ ಮಾಡಿದ್ದಾನಾ? ನೀವು ಮಧ್ಯರಾತ್ರಿ ಅವನ ಮನೆಗೆ ಏಕೆ ಹೋಗಿದ್ದೀರಿ? ನನ್ನ ಮಗುವನ್ನು ಹುಡುಕಲು ಹೋಗಿದೆ ಸರ್. ಹಾ ಸರ್, ನಿಮ್ಮ ಕೋರ್ಟಿನಲ್ಲಿ ಕಾಣ್ತಾ ಇದೆಯಲ್ಲ, ಅದೇನು ಸರ್? ಇದು ದುಂಡು ಸೂಜಿ. ಸರ್, ಅದನ್ನು ಸ್ವಲ್ಪ ಕೊಡ್ತೀರಾ? ಹಾ ಸರಿ, ತೆಗೆದುಕೊಳ್ಳಿ. ಸರ್, ಸ್ವಲ್ಪ ನಿಮ್ಮ ಬೆರಳು ಮುಂದೆ ಮಾಡ್ತೀರಾ? ಆ ನೋವಾಯ್ತಲ್ಲ ಸರ್? ಹಾಗೆ ಆ ನಾಗರಾಜ ನಮ್ಮ ಸಂಸಾರಕ್ಕೆ ಮಾಡಿದ ಸುದ್ದಿ ಗೊತ್ತಾದ್ರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ಲಿಕ್ಕಿಲ್ಲ ಸರ್, ಎಷ್ಟು ನೋವಾಗ್ಲಿಕ್ಕಿಲ್ಲ. ನೀ ಕೊಲೆ ಮಾಡಿದ ಕೇಸು ಮುಚ್ಚಿ ಹಾಕಲು ಈ ರೀತಿ ಸುಳ್ಳು ಹೇಳುತ್ತಿರ್ಬೇಕು. ನಿನ್ನ ಹೇಳಿಕೆ ನೋಡಿದರೆ ನೀನೊಂದು ದಾರಿ ಬಿಟ್ಟ ಲಜ್ಜೆಗೆಟ್ಟು ಹಣ್ಣೊಂದು ನನಗನಿಸುತ್ತದೆ. ಸರ್, ಕೋರ್ಟಿನಲ್ಲಿ ನಿಂತು ಈ ರೀತಿ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡೋದು ಸರಿಯಲ್ಲ ಅಲ್ಲ. ನೀವು ಈ ರೀತಿ ಮಾತನಾಡೋದು ನೋಡ್ತಾ ಇದ್ರೆ ಎಲ್ಲರ ಕಡೆಯಿಂದ ಹಣವನ್ನು ಇಸ್ಕೊಂಡು ಸುಳ್ಳನ್ನು ಸತ್ಯ ಮಾಡಿ ಸತ್ಯವನ್ನು ಸುಳ್ಳು ಮಾಡಿ ವಾದ ಮಾಡ್ತಾ ಇದ್ದೀರಾ. ನಿಮ್ಮನ್ನು ನೋಡ್ತಾ ಇದ್ರೆ ನೀವೊಬ್ಬ ದಲಾಳಿ ಗಂಡು ಎಂದು ಅನಿಸ್ತಾ ಇದೆ. ಆರ್ಡರ್ ಆರ್ಡರ್. ನೀವು ವಕೀಲರೇ, ನ್ಯಾಯಾಲಯದಲ್ಲಿ ಅವಾಸ್ಯ ಶಬ್ದವನ್ನು ಬಳಸಬಾರದು. ಕೇಸಿಗೆ ಸಂಬಂಧಪಟ್ಟ ವಿಷಯನಷ್ಟೇ ಕೇಳಬೇಕು. ಎಸ್ ಸರ್. ನೋಡಮ್ಮ, ನೀನಿನ್ನು ಹೋಗಬಹುದು. ಮೈಲಾಡ್, ಇನ್ಸ್ಪೆಕ್ಟರ್ ಹೋದಾಗ ಇವಳ ಕೈಯಲ್ಲಿ ಚೂರಿ ಇದ್ದಿತ್ತು. ಚುಚ್ಚಿಸಿಕೊಂಡ ವ್ಯಕ್ತಿ ಪಕ್ಕದಲ್ಲೇ ಬಿದ್ದಿದ್ದೆಂದು ಪಂಚನಾಮೆ ರಿಪೋರ್ಟ್ ಹೇಳುತ್ತದೆ. ನೆಕ್ಸ್ಟ್, ದಯಾನಂದನನ್ನು ಕರೆಯಿರಿ. ದಯಾನಂದ್ ಹಜಾರೆ, ದಯಾನಂದ್ ಹಜಾರೆ, ದಯಾನಂದ್ ಹಜಾರೆ. ನಿನ್ನ ಹೆಸರೇನು? ದಯಾನಂದ್ ಬಾಬು. ನೀವು ಸತ್ಯವನ್ನು ಹೇಳುತ್ತೀರಾ? ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ನೀವು ಕಂತ್ರಿ ನೋಟಿನ ಬಿಸ್ನೆಸ್ ನಡೆಸಿದ್ರಲ್ಲವೇ? ಸುಳ್ಳು. ಯಾರು ಹೇಳಿದ್ದು? ಮೊಕದ್ದಮೆ ರಿಪೋರ್ಟ್ ಹೇಳುತ್ತದೆ ಮತ್ತು ನಿಮ್ಮ ಕೈಯಲ್ಲಿರೋ ಸುಟ್ಕೇಸ್ ಹೇಳುತ್ತದೆ. ನೀವು ಕೊಲೆ ಮಾಡಿದ ಕೇಸು ಮುಚ್ಚಿ ಹಾಕಲು ಈ ರೀತಿ ಉದ್ದೇಶ ಇಟ್ಟುಕೊಂಡಿದ್ದೀರಿ. ನೋಡು ವಕೀಲರೇ, ಇನ್ಸ್ಪೆಕ್ಟರ್ ಬಂದಾಗ ನನ್ನ ಕೈಯಲ್ಲಿ ಸುಟ್ಕೇಸಿದ್ದು ನಿಜ. ಆದರೆ ಕೊಟ್ಟು ಹೋದ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ. ನೋಡಿ, ನೀವು ಮದುವೆಗೆ ಮುಂಚೆ ಸೋಮಶೇಖರೊಡನೆ ವೈಯಕ್ತಿಕ ಪ್ರೇಮ ಸಂಬಂಧ ಇಟ್ಟುಕೊಂಡಿದ್ದೀರಲ್ಲವೇ? ಯಾವ ಹೆಂಡತಿ, ಯಾರ ಹೆಂಡತಿ? ಮದುವೆ ಆದ 6 ತಿಂಗಳಿಗೆ ಜಗಳ ಮಾಡಿ ಹೋದ ಹೆಂಡತಿಗೂ ನನಗೆ ಯಾವ ಸಂಬಂಧವಿಲ್ಲ. ನೀವು ವಿವಾದ ವಿಚ್ಛೇದನ ಕೊಟ್ಟಿದ್ದೀರಾ ಅಥವಾ ಡೈವರ್ಸ್ ಕೊಟ್ಟಿದ್ದೀರಾ? ಯಾಕೆ ಸುಮ್ಮನೆ ಇದ್ದೀರಿ? ಮೈಲಾಡ್, ಇವರಿಬ್ಬರು ಗಂಡ ಹೆಂಡತಿ ಮುಂಚಿತವಾಗಿ ಹಾಕಿಕೊಂಡಿರೋ ಪ್ಲಾನುಗಳು. ನೀವು ಈ ರೀತಿ ಸುಳ್ಳು ಹೇಳಿದ್ರಿಂದ ಶಿಕ್ಷೆ ಮತ್ತಷ್ಟು ಹೆಚ್ಚಾಗುತ್ತದೆ. ನೋಡಿ ವಕೀಲರೇ, ನಾನು ಇನ್ಸ್ಪೆಕ್ಟರ್ ಬಂದಾಗ ನನ್ನ ಕೈಯಲ್ಲಿ ಸುಟ್ಕೇಸಿದ್ದು ನಿಜ. ಆದರೆ ಕೊಟ್ಟು ಹೋದ ವ್ಯಕ್ತಿ ಯಾರಂತ ನನಗೆ ಗೊತ್ತಿಲ್ಲ. ಮೈಲಾಡ್, ಈ ಪಾಯಿಂಟ್ ಅನ್ನು ದಾಖಲು ಮಾಡಿಕೊಳ್ಳಿ. ಸರಿ, ಮುಂದೇನೈತಿ ಹೇಳಿ. ಏನು ಅರಿಯದ ನನ್ನನ್ನು ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಕರೆತಂದಿದ್ದಾರೆ. ನೀವೇನಾದ್ರೂ ವಕೀಲರನ್ನ ಇಟ್ಟಿರುವರಾ? ಇಲ್ಲ ಸರ್, ನಾವ್ಯಾರನ್ನು ನೇಮಿಸಿಲ್ಲ. ಹಾಗಾದ್ರೆ ಈ ಕೇಸಿನ ತೀರ್ಪು 2 ಗಂಟೆಯ ನಂತರ. ಮೈಲಾರ್ಡ್, ಈ ಕೇಸಿನ ಪರವಾಗಿ ವಾದಿಸಲು ಇಲ್ಲಿ ನಾನಿದ್ದೇನೆ. ದಯಮಾಡಿ ನನಗೆ ವಾದ ಮಾಡಲು ಅವಕಾಶ ಕೊಡಬೇಕು. ಎಸ್, ಪರ್ಮಿಷನ್ ಯುವರ್ ಗ್ರಾಂಟೆಡ್. ಕ್ಲರ್ಕ್, ನಾಗರಾಜ್ ಎಂಬ ವ್ಯಕ್ತಿಯನ್ನು ಕರೆಯಿರಿ. ನಾಗರಾಜ್ ಹಜಾರೆ, ನಾಗರಾಜ್ ಹಜಾರೆ, ನಾಗರಾಜ್ ಹಜಾರೆ. ನಿನ್ನ ಹೆಸರು? ನಾಗರಾಜ್. ನಿಮ್ಮ ತಂದೆ ಹೆಸರು? ಅನಂತಪ್ಪ. ಸತ್ಯವನ್ನೇ ಹೇಳ್ತೀರಾ? ಸತ್ಯವನ್ನೇ ಹೇಳ್ತೇನೆ. ನಿಮ್ಮ ವಯಸ್ಸು? 45. ಉದ್ಯೋಗ? ಲ್ಯಾಂಡ್ ಲಾರ್ಡ್. ನೋಡಿ, 1/4/93 ನೀವು ಬೆಂಗಳೂರು ಹೋಗಿದ್ರಲ್ಲವೇ? ನಾವು ರಾಜಕೀಯ ವ್ಯಕ್ತಿಗಳು, ಹಾಗಾಗಿ ಹೋಗಿ ಬರುತ್ತೇವೆ. ಸರಿ, ಆ ದಿನ ನೀವು ಉಡ್ಲಿ ರೂಮ್ ಹಿಡಿದಿದ್ದೀರಿ. ಅದೇ ಸಮಯಕ್ಕೆ ಆ ದಿನ 1:30ಕ್ಕೆ ಸೆಕೆಂಡ್ ಫಿಫ್ಟರ್ ಬಿಟ್ಟಾಗ ಗಿಡದ ಕವಳಿ ನಿಂತಿದ್ರಿ. ಅದೇ ಸಮಯಕ್ಕೆ ರಾಷ್ಟ್ರೀಯ ಬ್ಯಾಂಕ್ ಮ್ಯಾನೇಜರ್ದ ಜಗನ್ನಾಥ್ ಎಂಬರು ಕಾರಿನಲ್ಲಿ ಬಂದರು. ನೀವು ಅವರ ಕಾರಿಗೆ ಅಡ್ಡಕೈ ತೋರಿಸಿದಿರಿ. ಅವ್ರು ನಿಮಗೆ ಪರಿಚಯ ವ್ಯಕ್ತಿ ಆದ್ದರಿಂದ ಅವ್ರಿಗೆ ಡ್ರಾಪ್ ಕೊಡಲು ಕಾರ್ ನಿಲ್ಲಿಸಿದರು. ತಕ್ಷಣ ಸುವರ್ಣ ನನಗೆ ಕೊಡದೆ ಜಗನ್ನಾಥರಿಗೆ ಕೊಟ್ಟಿದ್ದಕ್ಕೆ ದ್ವೇಷ ನಿಮ್ಮ ಮನಸ್ಸಲ್ಲಿ ಕುದಿತಿತ್ತು. ಅದೇ ದ್ವೇಷದಿಂದ ಕಾರಿನ ಫ್ರಂಟ್ ಡೋರ್ ಓಪನ್ ಮಾಡಿ ಕಾರ್ ಡ್ರೈವಿಂಗ್ ಮಾಡುತ್ತಿದ್ದ ಅವನ ಎದೆಗೆ ಚಾಕುವಿನಿಂದ ಇರು ಕಾರಿನ ಗ್ಲಾಸ್ ಹೊಡೆದು ಅವರ ಡೆಡ್ ಬಾಡಿ ಕಾರಿನಡಿಯಲ್ಲಿ ಹಾಕಿ ಬ್ಯಾಂಕ್ ಲೂಟಿ ಮಾಡಿ ಅಲ್ಲಿಂದ ಪರಿಹಾರಿಯಾಗಿ ಬಂದು ಮೋಸದಿಂದ ಸುವರ್ಣನ್ನು ಮರುಮದುವೆ ಮಾಡಿಸಿ ಅವರ ಆಸ್ತಿ ಎತ್ತಿ ಹಾಕಿ ಸಮಾಜದಲ್ಲಿ ದೊಡ್ಡ ಮನುಷ್ಯನಂತೆ ಕಂತ್ರಿ ನೋಟಿನ ಮಷೀನ್ ಇಟ್ಟುಕೊಂಡು ಬಿಸಿನೆಸ್ ನಡೆಸಿರಲ್ಲವೇ? ನೀವು ಹೇಳ್ತಿರೋದು ಸುಳ್ಳು. ಮ್ಯಾನೇಜರ್ಗೂ ನನಗೂ ಪರಿಚಯವಿಲ್ಲ. ಬ್ಯಾಂಕ್ ನಾ ಲೂಟಿ ಮಾಡಿಲ್ಲ. ಅವನು ಯಾರಂತ ನನಗೆ ಗೊತ್ತೇ ಇಲ್ಲ. ಗೊತ್ತಿರದಿದ್ದರೆ ಈ ಫೋಟೋ ಯಾರದು? ಈ ಅಡ್ರೆಸ್ ಯಾರದು? ಯಾಕೆ ಸುಮ್ಮನೆ ಇದ್ರಿ? ಈ ಫೋಟೋ ನಿಮ್ಮದು ತಾನೇ? ಹೌದು.
ಸುವರ್ಣ ತನಗೆ ಕೊಡಲಿಲ್ಲೆಂಬ ಉದ್ದೇಶಕ್ಕಾಗಿ ಬ್ಯಾಂಕ್ ಮ್ಯಾನೇಜರ್ ಕೊಲೆ ಮಾಡಿದ್ದಾರೆ. ಭಾಗ್ಯಶ್ರೀ ಅವರ ಕಾಮಕ್ಕೆ ಬಲಿಯಾಗಲೆಂಬ ಉದ್ದೇಶಕ್ಕಾಗಿ ಅವರ ಮಗನನ್ನು ಅಪಹರಿಸಿದ್ದಾರೆ. ಯುವರ್ ಆನರ್, ವಕೀಲರಿಗೆ ಭಾಗ್ಯಶ್ರೀ ಮತ್ತು ದಯಾನಂದ ಬೇಕಾದ ವ್ಯಕ್ತಿಗಳಾದ್ದರಿಂದ ಅವರನ್ನು ಅಪರಾಧಿ ಸ್ಥಾನದಿಂದ ಬಿಡುಗಡೆ ಮಾಡಲು ಇಷ್ಟೆಲ್ಲ ಸುಳ್ಳು ವಾದ ಮಾಡುತ್ತಾರೆ ಎಂದು ನಾನು ಹೇಳಬಲ್ಲೆ. ನೀನು ಏನೇ ಹೇಳು, ಕೋರ್ಟು ವಾದ ವಿವಾದ ಪರಿಶೀಲಿಸುತ್ತದೆ. ಹಾಗಾದರೆ 1/4/93 ಚುನಾವಣೆ ಫಲಿತಾಂಶ ನಡೆದಾಗ ನೀನು ಮತ್ತು ಸಿದ್ದರಾಮಯ್ಯ ವ್ಯಕ್ತಿ ಭಾಗ್ಯಶ್ರೀ ಅವರ ತೋಟಕ್ಕೆ ಹೋಗಿ ಬಲಾತ್ಕರಿಸಿದ ಸುಳ್ಳೆ? ಸುಳ್ಳು. ಆ ದಿನ ನಾನು ಮನೆ ಬಿಟ್ಟು ಎಲ್ಲಿ ಹೋಗಿಲ್ಲ. ಹಾಗಾದರೆ ವಿಟ್ನೆಸ್ ಬಾಕ್ಸ್ ಬಿಟ್ಟು ಕೆಳಗೆ ನಿಲ್ಲು. ಕ್ಲರ್ಕ್ ಶಶಿಕುಮಾರ್ ಎಂಬ ಬಾಲಕನನ್ನು ಕರೆಯಿರಿ. ಶಶಿಕುಮಾರ್ ಹಜಾರೆ, ಶಶಿಕುಮಾರ್ ಹಜಾರೆ, ಶಶಿಕುಮಾರ್ ಹಜಾರೆ. ನೋಡು ಮಗು, ಈಗ 2 ದಿನಗಳ ಹಿಂದೆ ನಿನ್ನ ತಾಯಿಯನ್ನು ಕೊಲೆ ಮಾಡಲು ಬಂದವರು ಯಾರಂತ ಹೇಳುವಿಯಾ? ಸರಿ ಸರ್, ಆ ದಿನ ನನ್ನ ತಾಯಿಯ ಕೆಣಕಲು ನಮ್ಮ ಅಜ್ಜ ಮತ್ತ ಒಬ್ಬ ಅಪರಿಚಯ ವ್ಯಕ್ತಿ ನಮ್ಮ ಮನೆಗೆ ಬಂದರು. ನಮ್ಮ ತಾಯಿಯನ್ನು ಹಿಡಿದು ಶೀಲಹರಣ ಮಾಡಿದ್ರು. ಅಷ್ಟರಲ್ಲಿ ನಾ ಬಂದು ನನ್ನ ಬಾಯಿಂದ ಕೈ ಕಚ್ಚಿದ್ದೇನೆ ಸರ್. ಆ ಶೇಡಿಗನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ನನ್ನ ಕಣ್ಣುಗಳು ಕಿತ್ತಿದ್ದಾನೆ ಸರ್. ಮೈಲಾರ್ಡ್, ಈ ಬಾಲಕ ಹುಟ್ಟಿನಿಂದ ಕೂಡು ನಾಗರಾಜನ್ನೇ ಬಲಾತ್ಕರಿಸಿದ, ಅವರ ಅಜ್ಜನನ್ನೇ ಹೊತ್ತೊಯ್ದ ಅಂತ ಯಾವ ಆಧಾರದ ಮೇಲೆ ಹೇಳ್ತಾನೆ? ಪರಿಶೀಲಿಸಿ ನೋಡಿದರೆ ವಕೀಲರು ಕಲಿಸಿಕೊಟ್ಟಿದ್ದು ಅಂತ ನನಗನಿಸುತ್ತದೆ. ಇಲ್ಲ ಸರ್, ಆಗ ನನ್ನ ಕಣ್ಣುಗಳು ಕಾಣುತ್ತಿದ್ದ ನಾಗರಾಜ್ ಎಂಬ ವ್ಯಕ್ತಿ ನಮ್ಮ ತಾಯಿಯನ್ನು ಕೆಣಕಲು ನಮ್ಮ ಮನೆ ಬಂದನು. ನಮ್ಮ ತಾಯಿಯನ್ನು ಹಿಡಿದು ಶೀಲಹರಣ ಮಾಡುವುದರ ಅಷ್ಟರಲ್ಲಿ ನಾ ಬಂದು ಹೇಳಿದ್ರೆ ಕೇಳಲಿಲ್ಲ. ನಮ್ಮ ಅಜ್ಜ ಬಂದು ನನಗೆ ಹೊತ್ತುಕೊಂಡು ಹೋದರು. ಸರಿ, ನೀನಿನ್ನು ಹೋಗಬಹುದು. ನಾಗರಾಜ, ಬಾಕ್ಸಿನಲ್ಲಿ ನಿಮ್ಮ ಬಲಗೈ ಮುಂದೆ ಮಾಡಿ. ಇವರ ಅನರ್, ಆ ಬಾಲಕನ ಹೇಳಿಕೆ ನಿಜವಿದೆ. ಇವರ ಮುಂಗೈಲಿ ಗಾಯದ ಕಲೆ ಇದೆ. ಮೈ ಲಾರ್ಡ್, ಈ ಗಾಯದ ಕಲೆ ನಾನು ತೋಟದಲ್ಲಿ ಮಾಡಬೇಕಾದರೆ ಕುಡುಗಲ್ಲಿಂದಾಗಿದ್ದು. ಸರಿ, ಈ ಪೆನ್ನು ತೆಗೆದುಕೋ. ಇದು ಕುಡುಗೋಲು. ಈ ಪುಸ್ತಕ ಹೊಲದ ಪೈರು. ಇದನ್ನು ಯಾವ ರೀತಿ ಕಟ್ ಮಾಡುವಿರಿ? ಮೈಲಾರ್, ನೋಡಿದಿರಾ? ಬಲಗೈಲೆ ಕೆಲಸ ಮಾಡುವಾಗ ಬಲಗೈಲಿದ್ದ ಕುಡುಗೋಲು ಬಲಗೈಗೆ ಬೀಳುತ್ತದೆ. ಇವರೇ ಈ ಕೇಸಲ್ಲಿ ನಿಜವಾದ ತಪ್ಪಿಸ್ತಾರಂತ ಹೇಳಬಲ್ಲೆ. ನೆಕ್ಸ್ಟ್ ಸಿದ್ದರಾಮಪ್ಪನೂ ಕರೆಯಿರಿ. ಸಿದ್ದರಾಮಪ್ಪ ಹಜಾರೆ, ಸಿದ್ದರಾಮಪ್ಪ ಹಜಾರೆ, ಸಿದ್ದರಾಮಪ್ಪ ಹಜಾರೆ. ನಿನ್ನ ಹೆಸರು? ನನ್ನ ಹೆಸರು ಸಿದ್ದರಾಮಪ್ಪ ಅಂತ್ರಿ. ನಿಮ್ಮ ತಂದೆ ಹೆಸರು? ಶೀಲವಂತ, ಅಡ್ಡ ಹೆಸರು ಒಣಕಿ ಅಂತ. ಅಂದರೆ ಹಿಂದ್ಕೊಮ್ಮಿ ಸ್ವಾತಿ ಮಳೆ ಹತ್ತಿ ನಮ್ಮ ಮನೆಯೆಲ್ಲ ಸೋರ್ತಿವಂತ್ರಿ. ಅದ್ರ ಒಂದ್ ಮನಿ ಗಟ್ಟಿತ್ರಿ. ಜನ ಕುಟ್ಟಕ್ಕ ಬಿಸಕ್ಕ ಬರ್ತಿರಂತ್ರಿ. ಅದಕ್ಕ ನಮ್ಮ ಅಪ್ಪ ಒಣಕಿಗೆ 4 ಬಾಡಿಗೆ ಹಚ್ಚಿದ್ರಂತ್ರಿ. ಅವಾಗಿಂದ ಒಣಕಿ ಸಿದ್ದರಾಮಪ್ಪ ಅಂತಾರ್ರಿ. ನಾಗರಾಜ ನಿನ್ನನ್ನು ಚೂರಿಂದ ತಿವಿದಾನೆ? ಇಲ್ರಿಪ್ಪ, ನಾ ಕುಡ್ದು ಅಡ್ಡಾಡಿ ಮಲಗಿದ್ರಿಪ್ಪ. 2 ತಿಂಗಳು ನನಗೇನು ಹೆಸರು ಇಲ್ಲ ಬಿಡ್ರಿಪ್ಪ. ನೀನು ಅವನ ಹಿಂದೆ ತಿರುಗಲು ಕಾರಣ? ನೋಡ್ರಿ, ನನಗ 2 ಹೆಣ್ರಿ. ಮೊದಲೇ ಹೆಂಡತಿ ಮಕ್ಕಳು 2 ಅವು 2 ಹಾಡ್ದು ಸತ್ತೇ ಹೋದ್ರಿಪ್ಪ. ಆಕಿ ಒಂದು ಹೆಣ್ಣು ಒಂದು ಗಂಡು. ಅವು 2ಕ್ಕ ಅನಾಥಾಶ್ರಮ ಸೇರಿಸ್ಬಿಟ್ರಿಪ್ಪ. ಇನ್ನೊಂದು ಮದುವೆ ಮಾಡಿಕೊಂಡ್ರಿ. ಅವಳ ಮಗಳೇ ಭಾಗ್ಯಶ್ರೀ. ಅವಳನ್ನು ದಯಾನಂದ ಕೊಟ್ಟು ಮದುವೆ ಮಾಡಿದ್ರ ಅವಳು ಭಾಳ ಎಲ್ಲ ಹಾಳಾಗಿ ಹೋಯ್ತ್ರಿಪ್ಪ. ಅದನ್ನು ಹೊಂದಿಸಿ ಸರಿ ಮಾಡ್ತೀನಿ ಅಂತ ಹೇಳಿದ್ರಿ ನಾಗರಾಜ. ಅದಕ್ಕೆ ಅವನಿಂದ ಅಡ್ಡಾಡ್ತಿದ್ರಿಪ್ಪ, ಅಡ್ಡಾಡ್ತಿದ್ದ. ಸರಿ, ನಿನಗೆ ಚೂರಿಂದ ತಿವಿದು ನಿನಗೆ ಮನೆಗೆ ಯಾರು ಕರ್ಕೊಂಡು ಬಂದ್ರು? ಸಾಹೇಬ್ರ ಇಲ್ಲದ ನೋಡ್ರಿ, ಇವನು 1-2 ಒದ್ದು ಎಲ್ಲಾ ಕೇಳಿ ಎಲ್ಲಾ ಬಾಯಿ ಬಿಡ್ತಾನೆ. ಆರ್ಡರ್ ಆರ್ಡರ್. ನೀನ್ ಯಾರು? ನಾ ಚನ್ರಿ ಸಾಹೇಬ್ರ. ಅಂದರೆ ಚಟ್ನಿ ಅಂತಾರ್ರಿ. ನಿಮ್ಮ ತಂದೆ ಹೆಸರು? ಗುದಲಿ ಸಿದ್ದಪ್ಪ ರೀ ಸಾಹೇಬ್ರ. ನೀ ಹುಟ್ಟಿದ್ದು ಟಾಂಗಾದಾಗ್ರಿ. ನೀ ಹುಟ್ಟಿದ ಊರು? ಅದ ರೀ ಸಾಹೇಬ್ರ, ನಮ್ಮ ಮಮ್ಮಿಯವ್ರಿಗೆ ದವಾಖಾನಿ ಕರ್ಕೊಂಡು ಹೋಗಾಕಾರ ಟಾಂಗಾದಾಗ ಡಿಲಿವರಿ ಆಗ್ಯದಂತ್ರಿ. ಆ ದಿನ ನಾಗರಾಜನ ಮನೆಗೆ ನೀನ್ಯಾಕೆ ಹೋದೆ? ಅಲ್ಲಿ ಅದನಲ್ರಿ ಅವ ಸಂಘಗಳು ಅಪ್ಪಗ ಆರಾಮಿಲ್ಲ, ದವಾಖಾನೆ ಹಾಕಿರೋದು ಕರ್ಯಾಕ್ ಬಂದಿದ್ರಿ. ನನ್ನ ಬಲ್ ರೊಕ್ಕ ಇರ್ಲಿಲ್ಲ. ರೊಕ್ಕ ತಗೊಂಡು ಹಿಂದಿನ ಬಸ್ಸಿಗೆ ಬರ್ತೀನಿ ಅಡಿ ಸಂಘ ಕಳಿಸಿದ್ರಿ. ದವಾಖಾನಿಗೆ ಹೋಗುದು ದಾರಾಗ ನಾಗರಾಜಪ್ಪನ ಮನಿ ಇತ್ರಿ. ಅದ್ರಾಗ ಒಂದ್ ಹೆಣ್ಣು ಕಿರ್ಚು ಸೌಂಡ್ ಕೇಳಿಸ್ತು. ಹೋಗಿ ನೋಡಿದಾಗ ನಮ್ಮ ಸಂಘ ಹಿಡಿದು ಜಗ್ಗಾಡಕತ್ತೀರಿ ಅವ್ರು. ಇವಳ್ಯಾರು? ನನ್ನ ಸ್ವಾದ್ರ ಸಸಿರಿ ಸಾಹೇಬ್ರ, ಲಗ್ನಾಗ ಹುಡುಗಿ. ಹೌದ್ರಿ, ಇವ ನಮ್ಮ ಅಪ್ಪನ ಹಳೆರಿ, ನನ್ನ ಸಾದರ ಮಾವ್ರಿ. ಇಲ್ಲಿ ನೋಡ್ರಿ, ಹೆಂಗ್ ನಿಂತ ನೋಡ್ರಿ, ಕೇಳ್ರಿ. ಹೇಳಲೆ ಬಾ, ಹೇಳಬಾ ಈಗ. ಆರ್ಡರ್ ಆರ್ಡರ್. ವಕೀಲರೇ, ಅವರಿಗೆ ಸ್ವಲ್ಪ ಸುಮ್ಮನೆ ತಿಳಿಸಿ. ನೀನ್ ಸ್ವಲ್ಪ ಸುಮ್ಮನಿರಮ್ಮ. ಆತ್ರಿ, ಮುಗಿತು ನಂದು. ಸರಿ ಸಿರಮಪ್ಪ, ಮುಂದೇನಾಯ್ತು? ಸಾಹೇಬ್ರ, ಮುಂದಾಗದಂತ್ರ ನನಗೇನು ಗೊತ್ತಿಲ್ರಿಪ್ಪ. ನಾ ಹತ್ರ ಮಲ್ಕೊಂಡಿದ್ರಿ. ನಾ ಮಲ್ಕೊಂಡ್ ದಿವ್ಸ ಹೇಳೋದಾಗ ಆ ಬಾಗವನ್ ಕಾಯಿಗೆ ಇತ್ತು ನೋಡ್ರಿ, ಚೂರಿ ಬಾಗವನ್ ಕಾಯಾಗ. ಸರಿ, ನೀವೊಂದ್ ಕಡೆ ನಿಂತ್ಕೊಳ್ಳಿ. ನೆಕ್ಸ್ಟ್ ಭಗತ್ ಸಿಂಗ್ ಅನ್ನು ಕರೆಯಿರಿ. ಭಗತ್ ಸಿಂಗ್ ಹಜಾರೆ,
ಭಗತ್ ಸಿಂಗ್ ಹಜಾರೆ ಭಗತ್ ಸಿಂಗ್ ಹಜಾರೆ. ನಿನ್ನ ಹೆಸರು? ಭಗತ್ ಸಿಂಗ್. ನೀನು ನಾಗರಾಜಿಂದ ವಿಷಯ? ನೀವ್ ಏನು ಮಾಡಲ್ಲ ಅಂದ್ರೆ ಹೇಳ್ತೀನಿ. ಆಯ್ತು ಹೇಳು. ನಾಗರಾಜ್ ಅವರು ಸರ್ ನನಗೆ ಡೀಲ್ ಕೊಟ್ಟಿದ್ರಿ. ಹೆಂಡತಿ ಪಕ್ಕ ಮಲ್ಕೊಂಡ್ ಬಂದ್ರ ಇಷ್ಟು, ಕಳ್ಳ ನೋಟಿನ ಸುಟ್ಟಿಗೆ ಸೊಯ್ದು ಕೊಟ್ರ ಇಷ್ಟು, ಹುಡುಗನ ಕಣ್ಣು ತೆಗೆದ್ರ ಇಷ್ಟು, ಮತ್ತೆ ಹಿಂಗೆಲ್ಲ ಸಂಘವನ್ನ ಎತ್ತಕೊಂಡು ಬಂದ್ರ ಇಷ್ಟು ಅಂತೆಲ್ಲ ಡೀಲ್ ಕೊಟ್ಟಿರಿ. ನನಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ. ನಾನು ದುಡ್ಡು ಯಾರು ಕೊಡ್ತಾರೆ ಸರ್? ಕೊಡ್ತಾರ, ನಿಂತ್ಕೋ. ಹೌದು ಸರ್, ನಿಂತ್ಕೋತೀನಿ. ಅಬ್ಜೆಕ್ಷನ್ ಯುವರ್ ಆನರ್. ನಮ್ಮ ಸೋದರ ವಕೀಲರು ನಮ್ಮ ಕಕ್ಷಿದಾರರನ್ನು ಸೋಲಿಸುವುದಕ್ಕಾಗಿ ಹಣ ತಿಂದು ಇವರಿಗೆ ಶಿಕ್ಷೆ ಕೊಡಿಸುವ ಹಂತದಲ್ಲಿದ್ದಾರೆ ಮೈಲಾಡ್. ಈ ಕೇಸಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳು ಸುಳ್ಳು ಅಂತ ನಾನು ಹೇಳುತ್ತೇನೆ. ಈ ಕೇಸಿನ ಸತ್ಯಾಂಶ ತಿಳಿಬೇಕಾದ್ರೆ ಇನ್ನೂ ಸಾಕಷ್ಟು ಸಾಕ್ಷಿ ಕತ್ಬರ್ ಲಭ್ಯವಿರುತ್ತವೆ. ಹಾಗಿದ್ದಾರೆ ಎಲ್ಲಿ ತೋರಿಸಿ. ನೆಕ್ಸ್ಟ್ ಪಾಪಣ್ಣನನ್ನು ಕರೆಯಿರಿ. ಪಾಪಣ್ಣ ಹಜಾರೆ ಪಾಪಣ್ಣ ಹಜಾರೆ ಪಾಪಣ್ಣ ಹಜಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಚಾರಿಸಬಹುದು. ನಿನ್ನ ಹೆಸರೇನು? ಪ್ರದೀಪ್ ಪಾಯಿಂಟ್ ಪಾಪಣ್ಣ. ಅಂದರೆ ನಾನು ಮೊದಲು ಪ್ರದೀಪ್, ಈಗ ಪಾಪಣ್ಣನ ವಿಷಯದಲ್ಲಿ ಬದುಕುತ್ತಿದ್ದೇನೆ. ನಾಗರಾಜ್ ನಿನಗೆ ಏನಾಗಬೇಕು? ಅವನಿಗೂ ನನಗೂ ಏನೂ ಸಂಬಂಧ ಇಲ್ಲ. ಈ ಕೇಸಿನಲ್ಲಿ ಅವನು ಅಪರಾಧಿ ಅಷ್ಟೇ. ಅಪರಾಧಿ ಅಂತ ಹೇಳಲು ನೀನ್ ಯಾರು? ನಾನು CID ಇನ್ಸ್ಪೆಕ್ಟರ್ ಪ್ರದೀಪ್. ನಾಗರಾಜ್ ಅವನು ಯಾವ ಉದ್ದೇಶಕ್ಕಾಗಿ ಬಂಧಿಸಿದಿರಿ? ಬ್ಯಾಂಕ್ ಮ್ಯಾನೇಜರ್ ಅಲ್ಲಿ ಕೊಲೆ ಮಾಡಿ ಬ್ಯಾಂಕ್ ಲೂಟಿ ಮಾಡಿ ಬಂದು ಕಾರಣಕ್ಕಾಗಿ. ಕೊಲೆಗಾರ ಅನ್ನೋದಕ್ಕೆ ಆಧಾರ? ವಕೀಲರೇ, ಈ ಕೇಸು ಹೆಚ್ಚು ವಿಚಾರಿಸಿ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್, ಕ್ಯಾಶ್ ಶೀಟ್ ಹಾಗೂ ಎಲ್ಲ ಕೊಟ್ಟಿದ್ದ ವಕೀಲರಿಗೆ ವಿಚಾರಿಸಬಹುದು. ನೋಡಿ ಪ್ರದೀಪ್ ಅಂಡ್ ದಯಾನಂದ್, ರಾಜಕೀಯ ವ್ಯಕ್ತಿಯಾಗಿ ಈ ಕೇಸು ನಾಗರಾಜನ್ ಮೇಲೆ ಹೊರಿಸಲು ನಿಮಗೆ ಸಾಕಷ್ಟು ಲಂಚದ ಹಣ ಕೊಟ್ಟಿರ್ಬೇಕು. ಅದಕ್ಕಾಗಿ ಈ ಕೇಸು ನಾಗರಾಜನ್ ಮೇಲೆ ಹೊರಿಸಿ ಕೋರ್ಟಿಗೆ ಕರ್ತಂದಿದ್ದೀರಲ್ಲವೇ? ವಕೀಲರೇ, ಸರಿಯಾಗಿ ಮಾತಾಡಿ. ಲಂಚ ತಿನ್ನೋಧಿಕಾರಿ ನಾವಲ್ಲ, ನೀವು. ಆರ್ಡರ್ ಆರ್ಡರ್. ವಾದದಲ್ಲಿ ಮಿತಿ ಇರಲಿ. ಯಾವಾಗಲೂ ಕೇಸಿಗೆ ಸಂಬಂಧಪಟ್ಟ ವಿಷಯವನ್ನಷ್ಟೇ ಮಾತನಾಡಿ. ಎಸ್ ಸರ್. ನೀವು ಮೊದಲ ದಿನ PSI ನಾಗರಾಜ್ ಅವನು ಬಂಧಿಸಲು ಬಂದಾಗ ನೀವೇಕೆ ಮುಂಗಡ ಕೋರ್ಟ್ ಬಿಲ್ ಕೊಟ್ಟಿದ್ದೀರಿ? ಆ ದಿನ ನಾನು ನಾಗರಾಜ್ ಮನೆಗೆ ಅರೆಸ್ಟ್ ಮಾಡಲು ಹೋಗಿದ್ದೆ. ಅದೇ ಸಮಯಕ್ಕೆ ಈ ಪೊಲೀಸರು ಬಂದಿದ್ದರು. ಅವರಿಗೆ ಸರಿಯಾದ ಸಾಕ್ಷಿ ಸಿಗಲ್ಲ ಎಂದು ನಾನೇ ಕೋರ್ಟಿಂದ ಮುಂಗಡ ಬೇಲ್ ತಂದು ಕೊಟ್ಟು ತಿರ್ಗಾ ತದನಂತರ ಅವರಿಗೆ ಕಾಲ್ ಮಾಡಿ ನಾನು ಅರೆಸ್ಟ್ ಮಾಡಿಸಿದೆ. ಸರಿ, ನೀನಿನ್ನು ಹೋಗಬಹುದು. ನೆಕ್ಸ್ಟ್ PSI ಸೋಮಶೇಖರನ್ನು ಕರೆಯಿರಿ. ಸೋಮಶೇಖರ್ ಹಜಾರೆ ಸೋಮಶೇಖರ್ ಹಜಾರೆ ಸೋಮಶೇಖರ್ ಹಜಾರೆ. ನಿನ್ನ ಹೆಸರೇನು? PSI ಸೋಮಶೇಖರ್ ಅಂತ. ನಾಗರಾಜ್ ಅವನು ಯಾವ ಕಾರಣಕ್ಕಾಗಿ ಬಂಧಿಸಿದಿರಿ? ನೋಡಿ ವಕೀಲರೇ, ನಾಗರಾಜ್ ಅಷ್ಟೇ ಅಲ್ಲ, ನಮಗೆ ಕಂಪ್ಲೇಂಟ್ ಅಥವಾ ಅನುಮಾನ ಬಂದಲ್ಲಿ ಯಾರೇ ಆಗಿರಲಿ ಅವರನ್ನು ಅರೆಸ್ಟ್ ಮಾಡಿ ಕೋರ್ಟಿಗೆ ಕಳಿಸುವುದು ನಮ್ಮ ಕೆಲಸ. ನ್ಯಾಯ ನಿರ್ಣಯ ಕೊಡುವುದು ನ್ಯಾಯಾಲಯ. ಸರಿ, ನೀನು ಆ ಕಡೆ ನಿಂತುಕೊಳ್ಳಿ. ಆಗಲಿ. ಹಾ ವಕೀಲರೇ, ನೀವೇನಾದರೂ ಕೇಳೋದಿದೆಯಾ? ಮೈಲಾಡ್, ನಾನೇನು ಕೇಳೋದಿಲ್ಲ ಮೈಲಾಡ್, ನೀವು ನಿರ್ಣಯ ಕೊಡಬಹುದು. ಯುವರ್ ಆನರ್, ಇದುವರೆಗೂ ನಡೆದ ವಿಷಯವೆಲ್ಲ ಒಂದೇ ಕೇಸ್ಗೆ ಸಂಬಂಧಪಟ್ಟ ವಿಷಯದಿಂದ ಕುಲಕುಶಿಯಾಗಿ ಪರಿಶೀಲಿಸಿ ನಿರಪರಾಧಿಗಳಿಗೆ ಬಿಡುಗಡೆ ಆಗಬೇಕು, ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ನ್ಯಾಯಾಲಯವನ್ನು ನಾವು ವಾದ ಮುಗಿಸುತ್ತೇನೆ. ನ್ಯಾಯ ನಿರ್ಣಯ ಅಂತಿಮ ಗಳಿಗೆಯಲ್ಲಿ ಈ ರೀತಿ ಇದೆ. ಕೊಲೆ, ದರೋಡೆ, ಹೆಣ್ಣು ಮಕ್ಕಳ ಶೀಲಹರಣ, ಬಂದೂಕಿನ ಕಾರ್ಖಾನೆ ಗುಪ್ತವಾಗಿ ಮನೆಯಲ್ಲಿ ಸ್ಥಾಪಿಸಿಕೊಂಡು ಸರ್ಕಾರದ ಕಣ್ಣಿಗೆ ಮಣ್ಣುಜ್ಜಿ ಬ್ಯಾಂಕ್ ಮ್ಯಾನೇಜರ್ನ ಕೊಲೆ ಮಾಡಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ನಾಗರಾಜ್ ಎಂದು ಸಾಬೀತಾಗಿದೆ. ಸಾಕ್ಷಿ ಪುರಾವೆ ಹಾಗೂ ಕ್ಯಾಸೆಟ್ ಮತ್ತು CID ಇನ್ಸ್ಪೆಕ್ಟರ್ ಹೇಳಿಕೆಯಿಂದ ನ್ಯಾಯಾಲಯಕ್ಕೆ ತಿಳಿದು ಬಂದಿದ್ದರಿಂದ ನಾಗರಾಜ್ ಮತ್ತು ಅವನ ಸಹಾಯಕನಾಗಿ ನಡೆದ ಭಗತ್ ಸಿಂಗ್ ಮತ್ತು ಸಿದ್ದರಾಮಪ್ಪ ವನಿಕಿ ಎಂಬುವರಿಗೆ ನ್ಯಾಯಾಲಯ IPC ಸೆಕ್ಷನ್ 304 ಪ್ರಕಾರ ಮರಣದಂಡನೆ ವಿಧಿಸಿದೆ. ಇದುವರೆಗೂ ಅಪರಾಧಿ ಸ್ಥಾನದಲ್ಲಿದ್ದ ಭಾಗ್ಯಶ್ರೀ ದಯಾನಂದನನ್ನು ನಿರ್ದೋಷಿಗಳೆಂದು ಕೋರ್ಟ್ ಅವರನ್ನು ಬಿಡುಗಡೆ ಮಾಡಿದೆ. ಸರ್ಕಾರದ ಆದೇಶದಂತೆ ಕೊಲೆ ಕೇಸನ್ನು ಕೈಗೆತ್ತಿಕೊಂಡು ಅನೇಕ ವರ್ಷಗಳಿಂದ ಕೊಲೆಗೆ ಹಿಡಿದು ಕೋರ್ಟ್ ಸರ್ಕಾರದ ಕೀರ್ತಿ ತಂದ CID ಇನ್ಸ್ಪೆಕ್ಟರ್ ಪ್ರದೀಪ್ ಅವರನ್ನು ಕೋರ್ಟ್ ಅಭಿನಂದನೆ ಸಲ್ಲಿಸುತ್ತದೆ ಮತ್ತು ಯಾವುದೇ ಆಮಿಷ ಬಂಧು ಬಾಂಧವರೆನ್ನದೇ ಕಾನೂನು ರೀತಿ ಕಾರ್ಯನಿರ್ವಹಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರಿಗೆ ಕೋರ್ಟ್ ನಿಷ್ಠಾವಂತ ಅಧಿಕಾರಿ ಎಂದು ಬಿರುದು ನೀಡಿದೆ. ತಪ್ಪಿಸಿಕೊಳ್ಳುವ ಹಂತದಲ್ಲಿದ್ದ ಭಗತ್ ಸಿಂಗನನ್ನು ಜೀವಪರ್ಯಯ ಇಲ್ಲದೆ ಬೆನ್ನಟ್ಟಿ ಸರ್ಕಾರದ ನ್ಯಾಯಾಲಯಕ್ಕೆ ತಂದೊಪ್ಪಿಸಿದ ಚೆನ್ನಪ್ಪ ಚಟ್ನಿ, ಸಂಗವ್ವ ಹುರಗಳ್ಳಿ ಇವರಿಗೆ ಕೋರ್ಟ್ ಋಣಿಯಾಗಿದೆ. ತಾನು ಬಾಲಕನಾದರೂ ಧೈರ್ಯವಾಗಿ ಕೋರ್ಟಿನ ಎದುರು ಹೇಳಿಕೆ ನೀಡಿದ ನಿಜಾಂಶವನ್ನು ಬಯಲಿಗೆಳೆದ ಶಶಿಕುಮಾರನಿಗೆ ಕೋರ್ಟ್ ಅಭಿನಂದನೆ ಸಲ್ಲಿಸುತ್ತದೆ. ಕೋರ್ಟ್ ಇಸ್ ಓವರ್.
ಯಾಕಂದ್ರೆ ನನ್ನ ಮಗಳ ಸಂಗೋರ್ ಮದುವೆ ಮಾಡೋದದ್ರಿಪ್ಪ ಎಷ್ಟು ಬೇಕಾದಷ್ಟು ಲಂಚ ಕೊಡ್ತೀನಿ ನನಗೆ ಬಿಟ್ಟು ಬಿಡ್ರಿಪ್ಪ. ಲೇ ಮಗನ, ಲಂಚ ತಗೊಂಡು ಅಧಿಕಾರಕ್ಕೆ ಸೇರಿಲ್ಲ ಲೇ ಮಗನನ್ನ. ಮುಂದೆ ಮಾತಾಡೋದು ಭಾಳ ಇದು ಕಠಿಣ ಇದಪ್ಪ. ನಾ ಸುಮ್ಮನೆ ಮಾತಾಡ್ಯಾರ ಹೋಗ್ಬಿಡ್ತೀನಪ್ಪ. ಇದೆಲ್ಲ ನನಗೆ ಹೊಟ್ಟಂಗದ. ನಡೆ ಮಗನ. ಭಾಗ್ಯಶ್ರೀ, ಏನು ಅರಿಯದೆ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಭಾಗ್ಯ. ಸ್ವಾಮಿ, ಎಂತ ಮಾತಾಡ್ತಿದ್ರ? ಮಾನವನ ಜೀವನ ಒಂದು ನಾಟಕ ಇದ್ದಂತೆ. ಈ ನಾಟಕದಲ್ಲಿ ಬಂದು ಹೋಗೋ ಪಾತ್ರವನ್ನು ನಿವರಿಸಬೇಕು. ನೋಡಿ ಸ್ವಾಮಿ, ತವರು ಮನೆ ಇದ್ರು ನಾನು ತಬ್ಬಲಿ ಆದೆ ಸ್ವಾಮಿ, ನಾನು ತಬ್ಬಲಿ ಆದೆ. ಅಣ್ಣ ಅಣ್ಣ, ನನ್ನ ಗಂಡನ ಕೆಟ್ಟ ವರ್ತನೆಯಿಂದ ನಾನು ಮದುವೆ ಆದ್ರೂ ಕೂಡ ವಿಧವೆ ಆಗಿಬಿಟ್ಟೆ. ಅಣ್ಣ, ನಾನು ಮಾಡಿದ ತಪ್ಪಿಗೆ ದಯವಿಟ್ಟು ನನ್ನ ಕ್ಷಮಿಸಿ ಬಿಡೋಣ, ಕ್ಷಮಿಸಿ ಬಿಡು ನನ್ನ. ಯಾಕೆ ಸುವರ್ಣ, ಈ ಆಸ್ತಿಯನ್ನು ಯಾರು ತಿನ್ಬೇಕಮ್ಮ? ನಾನಿರೋವರೆಗೂ ಈ ಆಸ್ತಿಯೆಲ್ಲ ನಿನ್ನದೇ. ನನ್ನ ಮಗ ಹುಟ್ಟು ಕುರುಡ. ಹೌದು ಅಪ್ಪಾಜಿ, ಅಂತನಾದ್ಮೇಲೆ ನನ್ನನ್ನು ಯಾರು ಮಾಡ್ಕೊಳ್ಳೋರು? ಅದಕ್ಕೆ ಮಾವ, ನಾನು ಮಾಡಿಕೊಳ್ಳುತ್ತೇನೆ. ಎಲ್ಲರೂ ಒಳ್ಳೆದೇನೆ ನೋಡಿ ಮಾಡಿಕೊಳ್ಳುತ್ತಾರೆ. ಅದನ್ನ ಯಾರು ಮಾಡಿಕೊಳ್ಳಬೇಕು? ಅಣ್ಣ, ಅರಿಯದೆ ಅರೆಸ್ಟ್ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸೋಣ. ಚೇ ಇದನ್ನೇನು ಮಾಡ್ತೀರಿ ಸೋಮು? ಕೋರ್ಟಿನಲ್ಲಿ ನಿಷ್ಠಾವಂತ ಅಧಿಕಾರಿ ಎಂದು ಬಿರುದು ಪಡೆದುಕೊಂಡು ನಮ್ಮನೆತನದ ಗೌರವ ತಂದಿದೆಯಲ್ಲ, ಸಾಕು. PS ಸಾಹೇಬ್ರ, ಇವತ್ತು ನನ್ನ ಮದುವೆ ನನ್ನನ್ನು ಅರ್ಬಿ ತಂದಿದ್ದೀರಾ? ಇಲ್ಲ ಮರಿ, ತಂಗಿ ಮತ್ತು ಅತ್ತಿಗೆ ಅಷ್ಟೇ ಹೂ ಮಾಲೆ ತಂದನಷ್ಟೇ. ಅದೇ ಹೂವಿನ ಮಾಲೆಯನ್ನು ನನ್ನ ಮಾವನ ಕೈಗೆ ಹಾಕುತ್ತೇನೆ, ಕೊಡು ಮಾವ. ಬೇಡ ಮರಿ, ಗಂಡಿಗೆ 18 ವರ್ಷ, ಹೆಣ್ಣಿಗೆ 18 ವರ್ಷ, ಗಂಡಿಗೆ 21 ವರ್ಷ ವಯಸ್ಸಾಗಿರಬೇಕು. ಮದುವೆ ಕಾನೂನು ಗೊತ್ತಿಲ್ಲವೇ ನಿಮಗೆ? ಈ ವಯಸ್ಸಿನಲ್ಲಿ ಮದುವೆ ಆದರೆ ಅಪರಾಧಕ್ಕೆ ಗುರಿಯಾಗುವಿರಿ. ಅವ್ರಿಗಾರೆ ಬೇಡ, ನಮಗ 21 ಆಗ್ಯಾವ. ನಮಗ್ ಮಾಡ್ರಿ, ಭಾಳ ಅರ್ಜೆಂಟ್ ಅದ ನಮ್ದು. ನನಗೆ 18 ಮುಗ್ದಾವ, ಅರ್ಜೆಂಟ್ ಐತಿ. ನೋಡ್ರಿ, ಮತ್ತೆ ಮಾಡೇ ಬಿಡ್ರಿ. ತೊಂಬರ್ ಹೂವಿನಾರ. ಮುಂಜಾನೆ ಮನೆಗೆ ಹೋಗೋದೈತಿ ನಿನಗ. ಆರ್ತಿ ಅಲ್ಲ ನಿಂದ ಶಡ್ಡ ಆರ್ತಿ ಆಗ್ತ ಮನ್ಯಾಗ. ನಡೆಯಿರಿ. ಎಲ್ಲರಿಗೂ ಶುಭ ಸಂದರ್ಭ ತಂದಂತ ಧವಲ್ ಮಲ್ಕನಿ ಪೂಜೆ ಸಲ್ಲಿಸಿ ಎಲ್ಲರಿಗೂ ಮನೆಗೆ ಹೋಗೋಣ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಜಯ ಶಂಭೋ ಗುರು ಭೀಮ ಬಾಂಧವ, ಜಯ ಶಂಭೋ ಗುರು